ಮಂದಿರಾಗಿ ಹೋಗ್ತಾರೆ, ಸಹೋದರರಾಗಿ ಹೋಗ್ತಾರೆ. ಅದೇ ರೀತಿಯಾಗಿ ಒಂದು ಗಂಡು ಒಂದು ಹೆಣ್ಣನ್ನು ಮದುವೆ ಮಾಡಿಕೊಂಡು ಕೂಡಲೇ ಆ ಹೆಂಡತಿಯೊಬ್ಬಳನ್ನು ಬಿಟ್ಟು ಮಿಕ್ಕ ಎಲ್ಲ ಹೆಣ್ಣು ಮಕ್ಕಳು ತಾಯಿ ಸಮಾನರಾಗಿ ಹೋಗ್ತಾರೆ, ಅಕ್ಕ ತಂಗಿಯರ ಸಮಾನರಾಗಿ ಹೋಗ್ತಾರೆ. ಆ ಭಾವನೆ ಬರಬೇಕು ಎಲ್ಲರಲ್ಲೂ ಕೂಡ. ಅದೊಂದು ಗುಣ ಇದು ಬಿಡ್ತು ಅಂದರೆ ಬೇರೆ ಇನ್ನೆಲ್ಲ ಅದರೊಟ್ಟಿಗೆ ಬರ್ತಾ ಇತ್ತು ಅಂದರೆ ಕಷ್ಟಪಟ್ಟರೆಲ್ಲ ದುಡಿತಾರೆ, ಸಂಪಾದನೆ ಮಾಡ್ತಾರೆ, ತಿಂತಾರೆ, ಉಣ್ತಾರೆ, ಬದುಕ್ತಾರೆ. ಆದರೆ ಅದೊಂದು ಗುಣ ಇರಬೇಕು. ಅದಿಲ್ಲ ಅಂದರೆ ಮನುಷ್ಯ ಅಲ್ಲ. ಆ ಒಂದು ಸೌಶೀಲ್ಯ ಎಂಬತಕ್ಕಂತಹ ಗುಣ ದೇಶಗಳಲ್ಲಿ ಇದು ಬಿಡ್ತು ಅಂದರೆ ಮೆಚ್ಚಿ ಮದುವೆ ಆಗ್ಬಿಡೋಣ. ಅದಿಲ್ಲ ಅಂದರೆ ಮುಚ್ಚಿದ ಬಾಗಿಲು, ಒಂಟಿ ಹೆಣ್ಣು, ನೋಡಬಾರ್ದ ನೋಟ ನೋಡ್ದ, ಆಡಬಾರ್ದ ಮಾತುಗಳನ್ನು ಆಡ್ದ ಅಂದರೆ ಇವನು ಒಳ್ಳೆಯವನಲ್ಲ, ಇವನು ಸೌಶೀಲ್ಯವಂತನಲ್ಲ, ಇವನು ಕೆಟ್ಟ ಗುಣ ಇದೆ, ಬೇಡ ಅಂತ ತಿರಸ್ಕಾರ ಮಾಡಿಬಿಡ್ಬೇಕು ಅಂತ ಅನ್ನೋದಕ್ಕೋಸ್ಕರ ಚಿಲಕಾಗಿ ಭದ್ರಪಡಿಸಿದ್ದು. ಈ ಕಡೆಗೆ ತಿರುಗಿ ನೋಡಿದರೆ ಮನ್ಮಥಾಕಾರನಾಗಿ ಮಲಗಿದ್ದಾನೆ ವಿಕ್ರಮ. ಆಹಾ, ಎಂತಹ ರೂಪಿನಲ್ಲಿ ಮನ್ಮಥ ಅಂತ ಹೇಳಿದ್ರೆ ನಮ್ಮ ತಂದೆ ನಿಜವಾಗಿಯೂ ಕೂಡ ಮನ್ಮಥನನ್ನೇ ಮೀರಿಸ್ತಕ್ಕಂತಹ ರೂಪುಳ್ಳವನಾಗಿದ್ದಾನೆ. ಇವನ ಮೈಕಟ್ಟು ಒಳ್ಳೆ ಧುರಧೀರನಂತಿದ್ದಾನೆ, ಎಲ್ಲ ಸರಿಯಾಗಿದೆ. ಆದರೆ ಅದೊಂದು ಸೌಶೀಲ್ಯ ಒಂದು ಇದ್ಬಿಟ್ಟಿದ್ರೆ ಇನ್ನು ಅಭ್ಯಂತರವಿಲ್ಲ ಅಂತ ಹೇಳಿ ಮಂಚದ ಹತ್ತಿರ ಬಂದಳು. ಆ ಬಂಗಾರದ ತಟ್ಟೆಯನ್ನು ಪಕ್ಕದಲ್ಲಿ ಮೇಜುವ ವಿಕ್ರಮರಾಜ ಒಡವೆಗಳ ಗಂಟಲು ಇಟ್ಟಿದ್ದಲ್ಲ ಪಕ್ಕದಲ್ಲಿ ಇಟ್ಲು. ಮೆಲ್ಲನೆ ಬಂದು ಮಂಚದ ಪಕ್ಕದಲ್ಲಿ ನಿಂತಿದ್ದಾನೆ. ಇವಾಗ ಮಲಗಿರ್ತಕ್ಕಂಥ ದೇಶಿಕನನ್ನು ಎಬ್ಬಿಸಬೇಕು. ಎದ್ದಾಗ ಅವನು ನೋಡ್ತಕ್ಕಂತಹ ನೋಟದಿಂದಲೇ ಗುಣ ಗೊತ್ತಾಗ್ಬಿಡ್ತದೆ, ಸೌಶೀಲ್ಯ ಉತ್ತಮ, ಇವನು ಒಳ್ಳೆಯವನ, ಸದ್ಗುಣವಂತ ಇಲ್ವ ಅಂತ ಅಂದ್ಬಿಟ್ಟು ನೋಡುವ ನೋಟ ಮತ್ತು ಆಡುವ ಮಾತುಗಳಿಂದಲೇ ಇವನ ಗುಣನಡತೆ ಪತ್ತೆ ಮಾಡಬೇಕೆಂಬುದಾಗಿ ಈಗ ಮಲಗಿರ್ತಕ್ಕಂಥ ದೇಶಿಕನನ್ನು ಎಬ್ಬಿಸಬೇಕು. ಯಾವ ರೀತಿಯಾಗಿ ಎಬ್ಬಿಸ್ಬೇಕು? ಮೈ ಮುಟ್ಟಿ ಹಂಗೆ ಎಬ್ಬಿಸೋಕ್ಕಾಯ್ತದ್ರ? ಮೈ ಮುಟ್ಟು ಹೋದ್ರ ಪರಪುರುಷ ಮುಟ್ಟಂಗೆ ಉಪಾಯಾಂತರದಿಂದ ಎಬ್ಬಿಸಬೇಕು ಅಂತ ಹೇಳಿ ಕೈ ಬಳಿಯ ಜಣತ್ಕಾರವನ್ನು ಮಾಡಿದಳು. ಎಚ್ಚರವಾಗಲಿಲ್ಲ. ಈ ತಟ್ಟೆಯಲ್ಲಿ ಬಂಗಾರದ ಮಲ್ಲಿಗೆ ದುಂಡು ಮಲ್ಲಿಗೆ ಪುಷ್ಪಗಳು ತಂದಿಲ್ಲ, ಎರಚಾಡಿದ್ಲು. ಎಚ್ಚರವಾಗಲಿಲ್ಲ. ಮತ್ತು ಶ್ರೀಗಂಧ ಸೇರಿರತಕ್ಕಂಥ ಪನ್ನೀರ್ ಇತ್ತು, ಆ ಪನ್ನೀರನ್ನ ಎರಚಾಡಿದ್ಲು. ಆದರೂ ಇನ್ನೂ ಚೆನ್ನಾಗಿದೆ ಬರುವಂಥ ವಿಕ್ರಮನಿಗೆ ಹೋಗಿ ಗೊರಕೆ ಹೊಡೆಯೋಕ್ಕೆ ಶುರು ಮಾಡಿದ್ದೆ. ಏನಪ್ಪ ಇಂಥ ಗೊರಕೆ ಹೊಡೆಯೋ ಮನುಷ್ಯ, ಇಂತಹ ನಿದ್ರೆ ಗುಬ್ಬರು ಕಟ್ಕೊಂಡ್ರೆ ಹೆಣ್ಮಕ್ಳು ಸಂಸಾರ ಮಾಡೋದಾದರೂ ಹೇಗೆ? ಇಲ್ಲ, ನಮ್ಮ ತಂದೆ ನನಗೆ ಸಂಗೀತವನ್ನು ಕಲಿಸ್ಕೊಟ್ಟಿದ್ದಾರೆ, ಸಂಗೀತವನ್ನಾದರೂ ಹಾಡಿ ಇವರನ್ನು ಎಚ್ಚರಗೊಳಿಸಬೇಕು, ಸೌಶೀಲ್ಯ ಎಂಬ ಗುಣವನ್ನು ಪತ್ತೆ ಮಾಡಬೇಕೆಂಬುದಾಗಿ ಯಾವ ರೀತಿಯಾಗಿ 7 ತಂತಿಯಿಂದ, ಸಾಮಾನ್ಯವಾಗಿ 5 ತಂತಿ ವೀಣೆಗಳೇ ಜಾಸ್ತಿ ಇರತಕ್ಕಂಥದ್ದು, 7 ತಂತಿ ಅಪರೂಪ ಅಂತ ತುಂಬ ಕಷ್ಟ. ಆದರೆ 7 ತಂತಿ ವೀಣೆ ನುಡಿಸೋದು ಅದನ್ನು ಕಲ್ತಿದ್ದಂತೆ ಆಯಮ್ಮ. 7 ಸ್ವರ ದೊಡ್ಡ ಅಲ್ಲ, 7 ತಂತಿ 7 ತಂತಿ ವೀಣೆ ಅದನ್ನು ನುಡಿಸ್ಕೊಂಡು ಯಾವ ರೀತಿಯಾಗಿ ಗಾಯನವನ್ನು ಹಾಡ್ತಾ ಇದ್ದಾಳಪ್ಪ. ನಿಮ್ಮ ಸಂಗೀತ ಇಲ್ಲ ಮ್ಯಾಚ್ ಆಗಿ ಹಿಂದೆ ಬರ್ತೀನಿ, ನಾನು ಹಿಂದೆ ಬರ್ತೀನಿ. ಮನಸ್ಸು ಬಾರದೆ ಹೃದಯ ಕರಗದೆ ದೇವ
ಎಷ್ಟು ಸಂಗೀತವನ್ನು ಹಾಡಲು ಕೂಡ ವಿಕ್ರಮರಾಜನಿಗೆ ಎಚ್ಚರವಾಗಲಿಲ್ಲ. ಯಾಕಪ್ಪ ಅಂದರೆ ಪರಮಾತ್ಮ ಅದ್ಮುಖಮಿಟ್ಟಿದ್ದಾನೆ, ಅವನ ರಾಶಿಯಲ್ಲಿ ಬಂದು ಅದ್ಮುಖಮಿಟ್ಟಿದ್ದಾನೆ, ಎಚ್ಚರವಾಗಲಿಲ್ಲ. ಆಲೋಲಿಕಾದೇವಿಗೆ ಬೇಸರವಾಯಿತು. ಇಲ್ಲ, ಇವನು ದೂರದ ದಾರಿ ನಡೆದು ಬಂದು ಬಹಳ ಆಯಾಸವಾಗಿ ಬಿಟ್ಟಿದೆ, ಮಲಗಿಬಿಟ್ಟಿದ್ದಾನೆ. ಇರಲಿ, ಈತನು ಮಲಗಿ ನಿದ್ರೆ ಮಾಡಿಕೊಳ್ಳಿ, ಬೆಳಗಿನ ಜಾವದಲ್ಲಿ ಇವನು ಎಚ್ಚರವಾಗಲೇಬೇಕು ಅಲ್ವರಾ? ಬೆಳಗಾದ ಕೂಡಲೇ ಎಚ್ಚರವಾಗಲೇಬೇಕು. ಆಗಲಾದರೂ ಇವನು ಮುಂದೆ ನಿಂತು ಅವನು ನೋಡುವ ನೋಟ, ಆಡುವ ಮಾತುಗಳಿಂದ ಗುಣ ನಡತೆ ಪತ್ತೆ ಮಾಡೋಕ್ಕೆ ಎಂಬುದಾಗಿ ಆಲೋಲಿಕಾದೇವಿ ಮಲಗೋದಕ್ಕೆ ಸಿದ್ಧಳಾಗ್ತಾ ಇದ್ದಾಳೆ. ಆಗಲೇ ಸಂಗೀತವನ್ನು ಹಾಡ್ತಾ ಹಾಡ್ತಾ ತುಂಬ ವೇಳೆ ಆಗೋಗಿತ್ತು. ವೀಣೆಯನ್ನು ಎತ್ತಿಟ್ಟಿದ್ದಾಳೆ. ಮಲಗುವ ಮುನ್ನ ಕೆಲವರು ಹೇಳ್ತಾರೆ, ವಿದ್ವಾಂಸರುಗಳು, ದೊಡ್ಡ ದೊಡ್ಡ ವಿದ್ವಾಂಸರುಗಳು ಹೇಳ್ತಾರೆ, ಆಲೋಲಿಕಾದೇವಿ ವೀಣೆಯನ್ನು ಎತ್ತಿಟ್ಬಿಟ್ಟು ಆ ವಿಕ್ರಮರಾಜನ ಪಕ್ಕದಲ್ಲಿ ಹೋಗಿ ಅವನಿಗೆ ಹೊರಿಕೊಂಡು ಮಲಿಕೊಂಡ್ಬಿಟ್ಲು ಅಂತ ಹೇಳ್ತಾರೆ. ಅವೆಲ್ಲ ಮಾಡಬಾರ್ದು, ಹೇಳ್ಬಾರ್ದು ಗುರುಗಳೇ, ಹಂಗೆಲ್ಲ ಅಲ್ವ ಗುರುಗಳೇ? ಯಾರಾದರೂ ಮಾಡ್ತಾರೆ ಸ್ವಾಮಿ, ಮಾಡಬಾರ್ದು. ಆ ಚಿತ್ರಶಾಲೆ ವಿಶಾಲವಾಗಿರ್ತಕ್ಕಂಥ ಚಿತ್ರಶಾಲೆ ಅದು. ಅಲ್ಲೆಲ್ಲ ಒಂದು ಮೂಲೆಯಲ್ಲಿ ಹೋಗಿ ಮಲಗುವ ಮುನ್ನ ತನ್ನ ಕೊರಳ ಪದಕವನ್ನು, ಕೋಟ್ಯಾಂತರ ಕೋಟಿ ಹೊರತಕ್ಕಂಥ ದೊಡ್ಡ ಪದಕ, ಇಲ್ಲಿಂದ ಇಷ್ಟುದ್ದ, ಅದು ಇದು ಹೊರಕ್ಕಾಗಲ್ಲ ಅಷ್ಟುದ್ದ, ಅದನ್ನು ಪದಕವನ್ನು ಮಾತ್ರ ತೆಗೆದುಬಿಟ್ಟು ಅದನ್ನು ಹಾಕ್ಕೊಂಡು ಮಲಗೋಕ್ಕಾಗಲ್ಲ. ಹತ್ತು ಕಡೆ ಮಲ್ಕೊಂಡ್ರೂ ಆ ಕಡೆ ಕೆಳಗಡಿಕೆ ಬರ್ತದೆ. ಅದಕ್ಕೋಸ್ಕರ ಅದನ್ನು ತೆಗೆದು ಆ ಗೋಡೆ ಮೇಲಿರ್ತಕ್ಕಂಥ ಒಂದು ಚಿನ್ನದ ಮೊಳೆಗೆ, ಚಿನ್ನದ ಗೂಟಕ್ಕೆ ನೇತು ಹಾಕಿಬಿಟ್ಟು ಹೋಗಿ ಆ ಅಲ್ಲಿ ಮುದ್ರಕೊಂಡು ಮಲ್ಕೊಂಡ್ಬಿಡ್ತು ಆ ಮೂಲೆ ಒಳಗೆ. ಆ ಯಮ್ಮನಿಗೆ ಚೆನ್ನಾಗಿ ನಿದ್ರೆ ಬಂದ್ಬಿಡ್ತು. ನಿದ್ರೆ ಬಂದ ಕೂಡಲೇ ಇಲ್ಲಿ ವಿಕ್ರಮನಿಗೆ ತಾನಾಗಿ ಎಚ್ಚರವಾಯಿತು. ಹೆಂಗೆ ಎಚ್ಚರವಾಯಿತು? ಅಲ್ಲ, ವೀಣೆ ನುಡಿಸಿದ್ರು ಎಚ್ಚರವಾಗಲಿಲ್ಲ, ದುಂಡು ಮಲ್ಲಿಗೆ ಪುಷ್ಪಗಳನ್ನ ಎರಚಿದ್ರು ಎಚ್ಚರವಾಗಲಿಲ್ಲ, ಏನು ಮಾಡಿದ್ರು, ಕೈ ಬಳೆ ಸೆಟ್ ಮಾಡಿದ್ರು, ಏನು ಎಚ್ಚರವಾಗದೇ ಇರತಕ್ಕಂತಹ ವಿಕ್ರಮನಿಗೆ ಈಗ ತನ್ನಷ್ಟಕ್ಕೆ ತಾನೇ ಎಚ್ಚರವಾಯಿತು. ಹೆಂಗೆ ಎಚ್ಚರವಾಯಿತು ಅಂದರೆ ಪರಮಾತ್ಮ ಬಂದು ಒದ್ದ, ಬಲಾಂಧ ಏಳು ಮೇಲೆ ಅಂತ ಒದ್ದ. ವಿಕ್ರಮ ದಿಗ್ಗನಿ ಎದ್ದಿದ್ದೆ ಕುಂತ್ಕೊಂಡ. ಯಾರು ನನಗೆ ಒದ್ದವರು ಅಂದರೆ ಯಾರು ಕಾಣಿಸ್ತಾ ಇಲ್ಲ ಅಲ್ಲಿ. ಪರಮಾತ್ಮ ನೀನಲ್ಲದೆ ಬೇರೆ ಯಾರೂ ನನಗೆ ಒದೆಯಲು ಸಾಧ್ಯವಿಲ್ಲ. ಮಲಗಿದ್ದನ್ನು ಬಡಿದೆಬ್ಬಿಸಿದ ಎಲ್ಲಪ್ಪ, ಈಗೇನಾಗುವುದು ಕಾಣಿದಲ್ಲ ಅನ್ನೋರೊಳಗಾಗಿ ಅಲ್ಲಿ ಮಲಗಿರ್ತಕ್ಕಂಥ ಆಲೋಲಿಕಾದೇವಿ ನೋಡಿಬಿಟ್ಟ. ಅಯ್ಯೋ, ಇದೇನಿದು? ಈ ಹೆಣ್ಮಗಳು ನಾನು ಮಲಗಿರುವ ಈ ಕೋಣೆಯಲ್ಲಿ ಬಂದು ಮಲಗಿರುವಳಲ್ಲ, ಇವಳು ಯಾರಾಗಿರಬಹುದು? ಆ ಶೆಟ್ಟಿ ಮಗಳಿರಬೇಕು. ಇವಳು ಯಾಕೆ ಇಲ್ಲಿ ಬಂದು ಮಲಗಿದ್ದಾಳೆ? ನನಗೆ ಯಾಕೋ ಭಯವಾಗುತ್ತಿರುವುದಲ್ಲ ಅನ್ನುವುದರೊಳಗಾಗಿ ಪರಮಾತ್ಮನ ಸಂಕಲ್ಪದಿಂದ ಆ ಗೋಡೆ ಮೇಲೆ ಒಂದು ಸುಂದರವಾದ ಹಂಸಪಕ್ಷಿಯನ್ನು ಬರೆದಿದ್ದು ಚಿತ್ರ. ಆ ಚಿತ್ರಕ್ಕೆ ಜೀವವನ್ನು ನೋಡ್ತೈತೆ ನೋಡಿ ಪರಮಾತ್ಮನ ಸಂಕಲ್ಪದಿಂದ. ರೆಕ್ಕೆಗಳನ್ನು ಪಟಪಟನೆ ಹೊಡಿತಾ ಇದೆ. ವಿಕ್ರಮ ನೋಡಿದ, ಇದೇ ಆಶ್ಚರ್ಯ, ಚಿತ್ರಕ್ಕೆ ಜೀವ ಬಂದು ಹಾರಾಡ್ತಿರುವುದಲ್ಲ. ಪಕ್ಷಿ ಅನ್ನೋದರೊಳಗಾಗಿ ಆ ಪಕ್ಷಿ ಬರನೆ ಹಾರಿ ಬಂದು ಸಿಂಹದ ಗೂಡದ ಮೇಲೆ ಕುಳಿತು ಆಲೋಲಿಕೆ ಮುತ್ತಿನ ಪದಕವನ್ನು ಪೂರ್ತಿಯಾಗಿ ಕೊಡಕ್ಕನೆ ನುಂಗ್ಬಿಟ್ಟು ಯಥಾ ಪ್ರಕಾರ ಚಿತ್ರದ ಪಕ್ಷಿಯಾಗಿ ಹೋಯಿತು. ದೃಶ್ಯವನ್ನು ಕಂಡಂತಹ ಈ ವಿಕ್ರಮ, ಪರಮಾತ್ಮ ನಾನು ಕೆಟ್ಟೆ ಅಂದ. ಏನಿದರರ್ಥ? ಇಲ್ಲಿ ಮಲಗಿರುವ ಹೆಣ್ಣು ಮಗಳೆದ್ದು ನನ್ನ ಮುತ್ತಿನ ಪದಕವನ್ನು ಕೊಡಿ ಎಂದು ಹೇಳಿದರೆ ಯಾವ ಬಾಯಿಂದ ಹೇಳಲಪ್ಪ? ಚಿತ್ರದ ಪಕ್ಷಿ ಜೀವವನ್ನು ನುಂಗಿತು ಎಂಬುದಾಗಿ ಹೇಳಿದರೆ ಯಾರಾದರೂ ನಂಬುವರೆ? ನನ್ನನ್ನು ಕಳ್ಳರ ಪಟ್ಟವನ್ನು ಕಟ್ಟಿ ಶಿಕ್ಷೆಯನ್ನು ಕೊಡದಿರುವರೆ? ದೇವ, ಶನಿದೇವ, ಪರಮಾತ್ಮ ಬೇಡ, ಇಲ್ಲ, ನಾನು ಮಾಡಿಲ್ಲದ ಕಳ್ಳತನವನ್ನು ನನ್ನ ಮೇಲೆ ಹೊರಿಸಬೇಡ ನನ್ನಪ್ಪ. ಪರಮಾತ್ಮ, ಶನಿದೇವ, ಎಲ್ಲಿರುವೆ ಬೇಗ ಬಾ ಅಂದ್ರೆ ಆ ಚಿತ್ರದ ಪಕ್ಷಿಯನ್ನೇ ಕಾಣಿಸಿಕೊಂಡಿದ್ದಾನೆ ಪರಮಾತ್ಮ. ಇನ್ನೊಂದು ಕ್ಷಣ ಮಾತ್ರದಲ್ಲಿ ನಿನಗೆ ಅನುಭವಿಸಲಾಗದೇ ಇರತಕ್ಕಂತಹ ಘೋರವಾದ ಕಷ್ಟ ಉಂಟು ಮಾಡಿಬಿಡುವ. ಬೇಡ, ಈ ಶನಿದೇವರ ಜೊತೆ ಸರಸ ಬೇಡವೋ ವಿಕ್ರಮ. ಹೇಳಿದ್ರು ತುಂಬಿದ ಸಭೆಯಲ್ಲಿ ಪಿತೃದ್ರೋಹಿ ಎಂಬುದಾಗಿ ಒಂದೇ ಒಂದು ಮಾತನ್ನು ಹೇಳಿಬಿಡು. ಈಗಲೇ ನಿನಗೆ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕುಳ್ಳಿಸಿ ಪಟ್ಟವನ್ನು ಕಟ್ತೇನೆ. ಹೇಳ ವಿಕ್ರಮ, ಹೇಳು. ವಿಕ್ರಮ ಹೇಳಿದ, ಯಾಕಪ್ಪ ಪರಮಾತ್ಮ, ಯಾಕೆ ನನ್ನನ್ನು ಈ ರೀತಿಯಾಗಿ ವಿಧವಾಗಿ ಪರೀಕ್ಷೆ ಮಾಡುವೆ? ನೀನೆಷ್ಟೇ ಪರೀಕ್ಷೆಯನ್ನು ಮಾಡಿದರೂ ನಾನು ಸತ್ಯವನ್ನು ಬಿಡುವುದಿಲ್ಲ. ಅನ್ನದ ಪಾತ್ರೆಯಲ್ಲಿ ಅನ್ನವು ಬೆಂದಿದೆಯೋ ಇಲ್ಲವೋ ಎಂಬುದನ್ನು ಪರೀಕ್ಷೆ ಮಾಡಲು ಅದರಲ್ಲಿರ್ತಕ್ಕಂಥ ಒಂದೇ ಒಂದು ಅಗಳು ಸಾರದೆ ಏನಪ್ಪ? ಅನ್ನವನ್ನೆಲ್ಲ ಹೆಚ್ಚಿಗೆ ನೋಡ್ಬೇಕೇನಪ್ಪ? ಇದು ನೋಡು, ಈಗಲೂ ಸತ್ಯವನ್ನು ಹೇಳುವೆನು, ನೀನು ಪಿತೃದ್ರೋಹಿಯೇ ಸರಿ ಅಂತ ಮಠಾಂಧ ವಿಕ್ರಮ, ಅನುಭವಿಸುವ ಕಷ್ಟವನ್ನು ಎಂಬುದಾಗಿ ಪರಮಾತ್ಮ ಥಟ್ಟನೆ ಮಾಯವಾಗಿದ್ದಾನೆ. ವಿಕ್ರಮ, ಮುಗಿಯಿತು ನನ್ನ ಕತೆ. ಪರಮಾತ್ಮ ಬೇಕಂತಲೇ ಈ ಕಳ್ಳತನದ ಆರೋಪವನ್ನು ನನ್ನ ಮೇಲೆ ಹೊರಿಸಿದ್ದಾನೆ. ಮುಂದೆ ಏನಾಗುವುದೋ ಕಾಣಿದಲ್ಲ ಎಂಬುದಾಗಿ ಗಡಗಡ ನಡುಗುತ್ತಾ ಆ ಮಂಚದ ಮೇಲೆ ಮಲಗಿದವನು ನಟಿಸಿದ. ನಿದ್ದೆ ಬರ್ತದ? ನಿದ್ದೆ ಬರೋದಿಲ್ಲ. ಮಲಗಿದವನು ನಟಿಸಿದ. ಕಾಲ ಕಳೆಯಿತು, ಬೆಳಗಾಯಿತು.
ಮಲಗಿದ್ದ ಆಲೋಲಿಕಾದೇವಿ ಎದ್ದಿದ್ದಾಳೆ, ಮುಖಮಾರ್ಚನವನ್ನು ಮಾಡಿಕೊಂಡಿದ್ದಾಳೆ, ಎಲ್ಲ ಶೃಂಗಾರವನ್ನು ಮಾಡಿಕೊಂಡು ಕಟ್ಟ ಕಡೆ ಇಲ್ಲಿ ಪದಕಕ್ಕೋಸ್ಕರ ಆ ಗೂಟದ ಮೇಲೆ ನೋಡ್ತಾಳೆ, ಪದಕವಿಲ್ಲ. ಏನಿದು, ನಾನು ರಾತ್ರಿ ಇದೇ ಗೂಟಕ್ಕೆ ನೇತಾಕಿ ಮಲಗಿದ್ದಲ್ಲ ಪದಕವನ್ನ. ಈಗ ನೋಡಿದ್ರೆ ಇಲ್ಲವಲ್ಲ, ನಮ್ಮ ತಂದೆ ಏನಾದ್ರು ಬಂದ ತಗೊಂಡು ಹೋಗ್ಬಿಟ್ರಂತ ಬಾಗಿಲ ಕಡೆ ನೋಡ್ತಾಳೆ, ಬಾಗಿಲು ತೆಗೆದಿಲ್ಲ, ಒಳಗಿಂದ ಚಿಲ್ಕ ಹಾಕಿದ್ದಲ್ಲ, ಹೊರಗಡೆ ಯಾರನ್ನ ಬರೋಕ್ಕೆ ಸಾಧ್ಯನಾ? ಸಾಧ್ಯವಿಲ್ಲ. ಹಾಗಾದ್ರೆ ರಾತ್ರಿ ಎಲ್ಲ ಇದ್ದವ್ರು ನಾವಿಬ್ರೇನೆ, ನಾನು ಮತ್ತು ಈ ದೇಶಿಕ. ಈಗ ತಿಳಿಯಿತು, ನಾನು ನಿದ್ದೆ ಬಂದ ಮೇಲೆ ಮಲ್ಕೊಂಡ ಮೇಲೆ ಈ ದೇಶಿಕ ತಮಾಷೆಗೋಸ್ಕರ ಎಲ್ಲೋ ಎತ್ತಿಟ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲೋ ಹೋಗ್ತದೆ, ಎಲ್ಲೂ ಹೋಗಲ್ಲ, ಸಿಗ್ತದೆ ಅಂತ ಹೇಳಿ ಆ ಮಂಚದ ಹತ್ತಿರ ಬಂದಳು. ಆಗಲೂ ಕೂಡ ಮುಟ್ಟೋಂಗಿಲ್ಲ, ಪರಪುರುಷ ಮುಟ್ಟೋಂಗಿಲ್ಲ. ರೀ ದೇಶಿಕ್ರೆ, ರಾತ್ರಿಯಿಂದ ಒಂದೇ ಸಮ ನಿದ್ದೆ ಮಾಡ್ತಾ ಇದ್ದೀರಾ, ಇನ್ನೆಷ್ಟು ನಿದ್ದೆ ಮಾಡೋದು? ಎದ್ದೇಳಿ ಬೆಳಕಾಯಿತು ಅಂತ ಅಂದು ವಿಕ್ರಮ ನಿದ್ದೆ ಮಾಡ್ತಾ ಇದ್ನ? ಇಲ್ಲ, ನಿದ್ದೆ ಬಂದವನಂತೆ ನಟಿಸಿದ್ದ. ದಿಗ್ಗನೆ ಎದ್ದು ಕುಳಿತುಕೊಂಡ, ಕರವನ್ನು ಜೋಡಿಸಿದ. ಅಮ್ಮ, ಯಾಕಮ್ಮ ಮಲಗಿದ್ದ ನನ್ನನ್ನು ಇಷ್ಟೊಂದು ಅವಾಂತರ ಪಡಿಸಿ ಎಬ್ಬಿಸಿದೆಯಲ್ಲಮ್ಮ, ಯಾಕಮ್ಮ? ನೋಡಿ, ವಿಕ್ರಮ ರಾಜನ ಆಡ್ತಕ್ಕಂಥ ಮಾತಿನಲ್ಲಿ ಏನಾದರೂ ಕೆಟ್ಟ ಭಾವನೆ ಇದೆಯಾ? ಹೆಣ್ಣು ಮಕ್ಕಳನ್ನು ಎಷ್ಟು ಮರ್ಯಾದೆಯಿಂದ ಮಾತನಾಡಿಸಬೇಕು ಅದೇ ರೀತಿಯಾಗಿ ಮಾತಾಡಿಸ್ತಾ ಇದ್ದಾನೆ. ಆಲೋಲಿಕಾ ಮನಸ್ಸಿನಲ್ಲಿ ಆನಂದ ಪಡ್ತಾ ಇದ್ದಾಳೆ. ಒಳ್ಳೆ ಗುಣ, ಒಳ್ಳೆ ಗುಣ. ಇವನ ಕಣ್ಗಳಲ್ಲಿಯೂ ಕೂಡ ಯಾವುದೇ ಆಗಿರ್ತಕ್ಕಂಥ ಕೆಟ್ಟ ಭಾವನೆ ಇಲ್ಲ, ಮಾತುಗಳಲ್ಲಿಯೂ ಕೂಡ ಕೆಟ್ಟ ಭಾವನೆ ಇಲ್ಲ. ಒಳ್ಳೆ ನಡತೆ, ಸೌಶೀಲ್ಯವಂತನೇ ಸರಿ, ಮೆಚ್ಚಿ ಮದುವೆ ಆಗೋದೇ ಸರಿ. ಆದರೆ ಮದುವೆಯ ಮಾತಂತ ಇರಲಿ, ಮೊದಲು ಮುತ್ತಿನ ಪದಕ ಬರಲಿ. ದೇಶಿಕರೇ ನೋಡಿ, ನಾನು ರಾತ್ರಿ ಮಲಗುವ ಮುನ್ನ ನನ್ನ ಪದಕವನ್ನು ಗೂಟಕ್ಕೆ ನೇತಾಕಿ ಮಲಗಿದ್ದೆ. ಈಗ ನೋಡಿದರೆ ಪದಕವಿಲ್ಲ. ನೋಡಿ, ಮುಚ್ಚಿದ ಬಾಗಿಲು ಮುಚ್ಚಿದಂಗೆ ಇದೆ, ಒಳಗಡೆ ಇನ್ಯಾರೂ ಬಂದಿಲ್ಲ. ನನಗೆ ಗೊತ್ತಾಯಿತು, ನೀವೇ ಎಲ್ಲೋ ತಮಾಷೆಗೋಸ್ಕರ ಎತ್ತಿಟ್ಕೊಂಡಿದ್ದೀರಾ ಅಂತ ಹೇಳಿ. ದಯವಿಟ್ಟು ಮುತ್ತಿನ ಪದಕವನ್ನು ಕೊಟ್ಟು ಬಿಡಿ, ನಾನು ಕೊರಳಿಗೆ ಧರಿಸ್ಕೊಳ್ಬೇಕು. ವಿಕ್ರಮ ಕುಳಿತಿದ್ದವನಿಗೆ ಎದ್ದು ನಿಂತ್ಕೊಂಡ್ಬಿಟ್ಟ. ಅಮ್ಮ, ಏನು ಹೇಳ್ತಿರ್ವಿ ನೀವು? ಮುತ್ತಿನ ಪದಕವನ್ನು ನಾನು ಕೊಡಬೇಕೆ? ಹೌದು, ನೀವೇ ಕೊಡಬೇಕು, ಇನ್ಯಾರು ಕೊಡ್ತಾರೆ? ಹಾಗೆಲ್ಲಮ್ಮ, ಆ ಗೋಡೆ ಮೇಲೆ ಬರೆದಿರುವ ಚಿತ್ರದ ಅಂಶಪಕ್ಷಿ ಜೀವಗೊಂಡು ನುಂಗಿರ್ತಕ್ಕಂಥ ಪದಕವನ್ನ ನಾನು ಹೇಗಮ್ಮ ಕೊಡಲು ಸಾಧ್ಯ? ಶಿವನ ಪಾದ ಸಾಕ್ಷಿಯಾಗೋ ಹರಿಯಲಿಲ್ಲ ಹಾರವನ್ನ, ಶಿವನ ಪಾದ ಸಾಕ್ಷಿಯಾಗೋ ಹರಿಯಲಿಲ್ಲ ಹಾರವನ್ನ. ಇಷ್ಟಪಚ್ಚಿ ಹಾರಿ ಬಂದೋ ಹಕ್ಕಲೊಂದಿ ಮಾಯವಾಯಿತು, ಇಷ್ಟಪಚ್ಚಿ ಹಾರಿ ಬಂದೋ ಹಕ್ಕಲೊಂದಿ ಮಾಯವಾಯಿತು. ಪರಮಾತ್ಮನ ಪಾದ ಸಾಕ್ಷಿಯಾಗಿ ಚಿತ್ರವೇ ಜೀವಗೊಂಡು ನುಂಗಿತಮ್ಮ ಅಂದ ಕೂಡಲೇ ಆಲೋಲಿಕಾದೇವಿ ನಕ್ಕು ಬಿಟ್ಲು. ಬಹಳ ಚೆನ್ನಾಗಿ ಮಾತಾಡ್ತೀರಾ ಸ್ವಾಮಿ, ಬಹಳ ತಮಾಷೆಗೆ ಮಾತಾಡ್ತೀರಾ ಅಲ್ಲ ಸ್ವಾಮಿ? ನೋಡಿ, ಸುಳ್ಳು ಹೇಳೋದಕ್ಕೊಂದು ಮಿತಿ ಉಂಟು. ಈ ಥರ ಸುಳ್ಳು ಹೇಳ್ತಾರ ಯಾರಾದರೂ? ದಯವಿಟ್ಟು ಮುತ್ತಿನ ಪದಕವನ್ನು ಕೊಟ್ಬಿಡಿ, ತಮಾಷೆ ಮಾಡಬೇಡಿ, ಕೊಟ್ಬಿಡಿ. ನೋಡಿ, ಇನ್ನೊಂದು ವಿಚಾರ, ನೀವು ಬೇರೆ ಏನು ಬೇಕಾದರೂ ತಮಾಷೆ ಮಾಡಿ, ಆದರೆ ನನ್ನ ಮುತ್ತಿನ ಪದಕದ ಬಗ್ಗೆ ಮಾತ್ರ ತಮಾಷೆ ಮಾಡಬೇಡಿ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು, ನನ್ನ ಮಗಳ ಮೇಲೆ ಪ್ರೀತಿಗೋಸ್ಕರವಾಗಿ ನನ್ನ ತಂದೆ ಮಾಡಿಸಿಕೊಟ್ಟಿದ್ದಂಥ ಪದಕ ಸಾಮಾನ್ಯವಲ್ಲ. ಅದರ ಬಗ್ಗೆ ಮಾತ್ರ ತಮಾಷೆ ಮಾಡಬೇಡಿ, ಮತ್ತು ಮುತ್ತಿನ ಪದಕವನ್ನು ಕೊಟ್ಟುಬಿಡಿ. ಅಮ್ಮ, ಇಲ್ಲ ತಾಯಿ, ನಾನು ಸುಳ್ಳನ್ನು ಹೇಳ್ತಾ ಇಲ್ಲ, ನಾನು ತಮಾಷೆನೂ ಮಾಡ್ತಾ ಇಲ್ಲ, ಕಂಡ ಸತ್ಯವನ್ನು ಹೇಳುತ್ತಿದ್ದೇನೆ. ಪರಮಾತ್ಮನಾಗಿರ್ತಕ್ಕಂಥ ಶನಿದೇವರು ನನ್ನ ರಾಶಿಗೆ ಒಪ್ಪಿಸಿಬಿಟ್ಟಿದ್ದಾರಮ್ಮ. ಆ ಪರಮಾತ್ಮನೇ ನನ್ನ ಮೇಲೆ ಅಪವಾದವನ್ನು ಹೊರಿಸುವ ಉದ್ದೇಶದಿಂದ ಆ ಮಾಯವನ್ನು ಮಾಡಿಬಿಟ್ರು. ಚಿತ್ತದ ಪಕ್ಷಿ ಜೀವಗೊಂಡು ಮುತ್ತಿನ ಪದಕವನ್ನು ನುಂಗುವಂತೆ ಮಾಡಿಬಿಟ್ರು. ನಾನು ಪದಕವನ್ನು ಮುಟ್ಟಿದವರಲ್ಲ, ಇದು ಸತ್ಯ. ಎಲ್ಲಿಯಾದರೂ ಸಾಧ್ಯವೇ? ಚಿತ್ರದ ಪಕ್ಷಿಗೆ ಜೀವ ಬರುವುದುಂಟೆ, ಮುತ್ತಿನ ಪದಕವನ್ನು ನುಂಗುವುದುಂಟೆ, ಅದು ಈ ಕಲಿಯುಗದಲ್ಲಿ. ಹಾಗಾದರೆ ಇವನು ಸಾಮಾನ್ಯನಲ್ಲ, ನನ್ನ ಮುತ್ತಿನ ಪದಕವನ್ನು ಕದ್ದ ಕಳ್ಳನೇ ಸರಿ. ಎಲ್ಲವೋ ಮದಾಂಧ, ಯಾರ ಮುಂದೆ ಆಡುತ್ತಿರುವೆ ಈ ನಾಟಕವನ್ನ? ಎಲ್ಲ ಕಳ್ಳನೇ ನೀನಲ್ಲಿ ಕಲಿತೆ ಕಳ್ಳನ, ಎಲ್ಲ ಕಳ್ಳನೇ.
ಮುತ್ತಿನ ಪದಕವನ್ನು ಕೊಟ್ಟರೆ ಸರಿ, ಇಲ್ಲದೆ ಹೋದರೆ ಈ ವಿಚಾರವನ್ನೀಗಲೇ ನನ್ನ ತಂದೆಗೆ ತಿಳಿಸಿ ತಕ್ಕ ಶಿಕ್ಷೆಗೆ ಗುರಿ ಪಡಿಸಿಬಿಟ್ಟೇನು ಮದಂಧ. ಇದೋ ನೋಡು ಹೊರಟ ಎಂಬುದಾಗಿ ಹೊರಟ್ಬಿಟ್ಲು ಭಾಗವತ. ವಿಕ್ರಮರಾಜ ಓಡಿ ಬಂದು ಅಡ್ಡಲಾಗಿ ನಿಂತು ಕರವನ್ನು ಜೋಡಿಸಿ, ಅಮ್ಮ ಆತರ ಪಡಬೇಡ ತಾಯಿ, ಸ್ವಲ್ಪ ನಿಧಾನ ಮಾಡು, ನಾನು ಹೇಳುವ ಮಾತನ್ನು ಕೇಳು. ಏನು ನಿನ್ನ ಮಾತು ಅಮ್ಮ? ಪರಮಾತ್ಮನ ಆದೇಶದಿಂದ ದೇವರ ಸಂಕಲ್ಪದಿಂದ ಚಿತ್ರ ಜೀವವನ್ನು ಹೊಂದಿರತಕ್ಕಂತಹ ಈ ವಿಚಾರವನ್ನ ನಾನೇ ಪದಕವನ್ನು ಕದ್ದ ಕಳ್ಳ ಎಂಬ ಸುಳ್ಳು ನುಡಿಯನ್ನು ನಿಮ್ಮ ತಂದೆಗೆ ತಿಳಿಸಿ ನನಗೆ ಅನ್ಯಾಯವಾಗಿ ಶಿಕ್ಷೆಗೆ ಗುರಿಪಡಿಸಬೇಡಮ್ಮ. ಅಮ್ಮ ನೋಡು, ಒಂದು ಸ್ವಲ್ಪ ಕಾಲ ನಿನ್ನ ಮನಸ್ಸಲ್ಲಿ ಬಚ್ಚಿಟ್ಕೋ, ಯಾರಿಗೂ ಹೇಳ್ಬೇಡ ಈ ವಿಚಾರವನ್ನ. ನಿನಗೆ ನಿಜ ವೃತ್ತಾಂತ ಸತ್ಯ ಏನು ಅಂತ ಗೊತ್ತಾಗುತ್ತೆ, ನಿನಗೆ ಎಲ್ಲ ಒಳ್ಳೆಯದಾಗುತ್ತಮ್ಮ. ನನ್ನ ಮಾತನ್ನು ಕೇಳಮ್ಮ. ಯಾರಾದ್ರೂ ಕೇಳ್ತಾರ? ನಾವೇ ಇದ್ರೂ ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ನಂಬ್ತಾ ಇರಲಿಲ್ಲ. ಮದಾಂಧ ಮತ್ತೆ ಅದೇ ಮಾತನ್ನಾಡುವೆಯ? ನಿನ್ನ ಕತೆ ಮುಗಿಯಿತು. ಹೇಯ್, ಮುತ್ತಿನ ಪದಕವನ್ನು ಕದ್ದದ್ದು ಸಾಲದೆಂದು ಇಂತಹ ಮರುಳ ಮಾತುಗಳನ್ನಾಡಿ ನನ್ನನ್ನು ಕೂಡ ನಿನ್ನ ಬಲೆಗೆ ಹಾಕೊಂಡು ಹೋಗ್ಬೇಕು ಅಂತ ಹೇಳಿ ಅವಳಿಸುತ್ತಿರುವ ಏನೋ ಕಳ್ಳ, ಬಿಡುವ ದಾರಿಯನ್ನ ಎಂಬುದಾಗಿ ವಿಕ್ರಮನ ಎದೆಗೆ ಕೈಯನ್ನು ಹಾಕಿ ವಿಕ್ರಮ ಪರಮಾತ್ಮ ಎಂಬುದಾಗಿ ಬಿದ್ದು ಉರುಳಾಡಿದ. ಬಾಗಿಲನ್ನು ತೆರೆದು ಇಳಿದು ಓಡಿ ಬಂದವಳೆ ಮಲಗಿದ್ದ ತಂದೆಯನ್ನು ಬಡಿದೆಪ್ಪಿಸಿದಳು. ಏಳು ಮೇಲೆ ಯಾಕಮ್ಮ ಏನಾಯ್ತಮ್ಮ? ಇಷ್ಟೊಂದು ಆತುರದಲ್ಲಿ ಬಂದಿಯಲ್ಲ, ಏನಾಯ್ತಾ? ಆಗಬಾರದೇ ಆಯ್ತು. ಯಾಕಮ್ಮ ಇಂತಹ ಮಾತನಾಡ್ತಿರುವ? ಏನಮ್ಮ ಆಗಿದ್ದು? ಅಪ್ಪಾಜಿ, ನೀನು ಕರ್ಕೊಂಡು ಬಂದಿರತಕ್ಕಂತಹ ಆ ದೇಶಿಕನು ಸಾಮಾನ್ಯನಲ್ಲ. ನಾನು ಮಲಗಿದ್ದ ವೇಳೆಯಲ್ಲಿ ಗೋಡೆ ಮೇಲೆ ಊಟದಲ್ಲಿ ನೇತಾಕಿದ ಪದಕವನ್ನ ಕತ್ತಿಟ್ಟುಕೊಂಡು ಕೇಳಿದ್ರೆ ಗೋಡೆ ಮೇಲೆ ಬರೆದಿರೋ ಚಿತ್ರ ಜೀವಗೊಂಡು ನಂಗಿದ್ದದ್ದು ಸುಳ್ಳು ಬಗಳುತ್ತಿದ್ದಾನೆ. ಅಪ್ಪಾಜಿ, ಅವನ ಮದುವೆಯಾಗುವ ಮಾತತ್ತ